टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ನಟಿ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪಡೆದುಕೊಳ್ತಾ ಇದೆ. ಗೋಲ್ಡ್ ಸಿಂಡಿಕೇಟ್ ಹಿಂದೆ ಪ್ರಭಾವಿ ಸ್ವಾಮಿಯೊಬ್ಬರ ಶಾಮೀಲು ಇರುವ ಬಗ್ಗೆ ತನಿಖೆಯಲ್ಲಿ ಗೊತ್ತಾಗಿದೆ. ಇಷ್ಟೆಲ್ಲ ಹೈ ನಂಟಿದ್ರು ರನ್ಯಾ ಸಿಕ್ಬಿದ್ದಿದ್ದು ಮೆಟಲ್ ಡಿಟೆಕ್ಟರ್ನಿಂದ ಅಂದ್ರೆ ನೀವು ನಂಬಲೇಬೇಕು. ಖಾಕಿ ನೆರಳು, ಖಾದಿ ಬಲ, ಈಗ ರನ್ಯಾ ಕೇಸ್ಗೆ ಕಾವಿ ಲಿಂಕ್. ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ದಿನಕ್ಕೊಂದು ಸ್ಫೋಟಕ ಸಂಗತಿ ಹೊರಬೀಳ್ತಾ ಇದೆ. ಈ ಸ್ಮಗ್ಲಿಂಗ್ ಸಿಂಡಿಕೇಟ್ಗೆ ಪ್ರಭಾವಿ ಸ್ವಾಮೀಜಿ ಕೃಪಾ ಕಟಾಕ್ಷ ಇರೋದು ಗೊತ್ತಾಗಿದೆ. ದುಬೈನಲ್ಲಿ ಆಫೀಸ್ ತೆರೆದು ಡೀಲಿಂಗ್ ಮಾಡ್ತಾ ಇದ್ದ ಸ್ವಾಮೀಜಿ ಕ್ರಿಪ್ಟೋ ಕರೆನ್ಸಿ, ಮನಿ ಎಕ್ಸ್ಚೇಂಜ್ ವ್ಯವಹಾರ ನಡೆಸ್ತಾ ಇದ್ದ ಅನ್ನೋದು ಗೊತ್ತಾಗಿದೆ. ಹೀಗೆ ಬಾಯ್ ಫ್ರೆಂಡ್ ಜೊತೆ ಸೇರಿ ಸ್ವಾಮೀಜಿ ಖಾಕಿ ಖಾದಿಯ ನೆರಳಿನಲ್ಲಿ ಚಿನ್ನ ತರ್ತಾ ಇದ್ದ ರನ್ಯಾ ಅದ್ ಹೇಗೆ ಲಾಕ್ ಆದ್ಲು ಅನ್ನೋದನ್ನ ತೋರಿಸ್ತೀವಿ ನೋಡಿ. ದುಬೈನಿಂದ ಚಿನ್ನ ಸಾಗಿಸೋದಕ್ಕೆ ಮಾಸ್ಟರ್ ಪ್ಲಾನ್ ಮಾಡಿದ್ದ ರನ್ಯಾ ಸೊಂಟ, ಮಂಡಿ, ಹೊಟ್ಟೆ, ತೊಡೆ ಭಾಗ ಮತ್ತು ಶೂನಲ್ಲಿ ಚಿನ್ನದ ಬಾರ್ಗಳನ್ನ ಅಂಟಿಸಿಕೊಂಡಿದ್ಲು. ದೇಹದ ಮೇಲಿದ್ದ ಗೋಲ್ಡ್ ಬಾರ್ಗಳಿಗೆ ಟೇಪ್ ಹಾಕಿದ್ಲು. ಹೀಗೆ ಬರೋಬ್ಬರಿ 12,56,00,000 ಮೌಲ್ಯದ 14 ಕೆಜಿ 213 ಗ್ರಾಂ ಇಟ್ಟುಕೊಂಡಿದ್ಲು. ಈಸಿಯಾಗಿ ಪಾಸ್ ಆಗಬಹುದು ಎಂದುಕೊಂಡಿದ್ದ ರನ್ಯಾಗೆ ಮೆಟಲ್ ಡಿಟೆಕ್ಟರ್ ಮುಳುವಾಗಿದೆ. ಗ್ರೀನ್ ಚಾನೆಲ್ ಮೂಲಕ ಅಂದ್ರೆ ಮೆಟಲ್ ಡಿಟೆಕ್ಟರ್ ಇಲ್ಲದೆ ಯಾವುದೇ ತಪಾಸಣೆ ಇಲ್ಲದೆ ಹೊರಬರೋದಕ್ಕೆ ಯತ್ನಿಸಿದ್ದೆ. ಸಿಬ್ಬಂದಿಗೆ ಅನುಮಾನ ಬಂದು ತಪಾಸಣೆಗೆ ಒಳಪಡಿಸಿದಾಗ ಮೆಟಲ್ ಡಿಟೆಕ್ಟರ್ ಸೈರನ್ ಆಗಿತ್ತು. ಟ್ರಾಲಿ ಬ್ಯಾಗ್ನಲ್ಲಿ ಚಿನ್ನ ಪತ್ತೆಯಾಗಲಿಲ್ಲ. ನಂತರ ರನ್ಯಾಳನ್ನ ದೈಹಿಕವಾಗಿ ಪರೀಕ್ಷೆಗೆ ಒಳಪಡಿಸಿದಾಗ ಲಾಕ್ ಆಗಿದ್ದಾಳೆ. ಹೀಗೆ 14 ಕೆಜಿ ಚಿನ್ನ ಸಾಗಿಸಿದ್ದ ರನ್ಯಾಳಿಂದ ಭಾರತಕ್ಕೆ 4,83,00,000 ಸುಂಕ ನಷ್ಟವಾಗಿದೆ. ಜಾಮೀನು ನಿರೀಕ್ಷೆಯಲ್ಲಿದ್ದ ರನ್ಯಾಗೆ ನಿರಾಸೆ, 2 ದಿನ ಜೈಲೇ ಗತಿ. ಸ್ಮಗ್ಲಿಂಗ್ ಕೇಸ್ನಲ್ಲಿ ಜೈಲು ಪಾಲಾಗಿರುವ ನಟಿ ರನ್ಯಾ ಜಾಮೀನು ಸಿಗುತ್ತೆ ಎಂಬ ನಿರೀಕ್ಷೆಯಲ್ಲಿ ಇದ್ಲು. ಆದರೆ ವಾದ ಪ್ರತಿವಾದ ಆಲಿಸಿದ ಆರ್ಥಿಕ ಅಪರಾಧಗಳ ಕೋರ್ಟ್ ಆದೇಶ ಕಾಯ್ದಿರಿಸಿದೆ. ಮಾರ್ಚ್ 14ಕ್ಕೆ ರನ್ಯಾ ಜಾಮೀನು ಭವಿಷ್ಯ ಗೊತ್ತಾಗಲಿದೆ. ರನ್ಯಾ ಗೋಲ್ಡ್ ಕೇಸ್, ಖಾಕಿ ವಿರುದ್ಧದ ಸಿಐಡಿ ತನಿಖೆ ಆದೇಶ ವಾಪಸ್. ಇನ್ನು ನಟಿ ರನ್ಯಾ ಗೋಲ್ಡ್ ಕೇಸ್ನಲ್ಲಿ ಪ್ರಭಾವಿಗಳ ಪ್ರಭಾವಕ್ಕೆ ಪ್ರೋಟೋಕಾಲ್ ಉಲ್ಲಂಘನೆ ಆರೋಪ ಕೇಳಿ ಬಂದಿತ್ತು. ಹಾಗಾಗಿ ಸರ್ಕಾರ ಪೊಲೀಸರ ಶಾಮೀಲು ಬಗ್ಗೆ ಸಿಐಡಿ ತನಿಖೆಗೆ ಒಪ್ಪಿಸಿತ್ತು. ಐಎಎಸ್ ಅಧಿಕಾರಿ ಗೌರವ್ ಗುಪ್ತಾರನ್ನ ಮುಖ್ಯಸ್ಥರನ್ನಾಗಿ ಮಾಡಿ ತನಿಖೆಗೆ ಆದೇಶಿಸಲಾಗಿತ್ತು. ಆದ್ರೀಗ ದಿಢೀರಂತ ಪೊಲೀಸ್ ಸಿಬ್ಬಂದಿ ವಿರುದ್ಧದ ಸಿಐಡಿ ತನಿಖೆ ಆದೇಶವನ್ನ ಸರ್ಕಾರ ವಾಪಸ್ ಪಡೆದಿದೆ. ಆದ್ರೆ ರಾಮಚಂದ್ರ ರಾವ್ ವಿರುದ್ಧ ತನಿಖೆ ಮುಂದುವರೆದಿದ್ದು ಸರ್ಕಾರದ ಈ ನಡೆ ಅಚ್ಚರಿ ಮೂಡಿಸಿದೆ. ಪ್ರಜ್ವಲ್ ಜೊತೆ ರಮೇಶ್, ಟಿವಿ9 ಬೆಂಗಳೂರು.